ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ರಾಜ್ಬಿ ಶೆಟ್ಟಿ ಅವರ ಈವರೆಗಿನ ಎಲ್ಲಾ ಮೂವಿಗಳ ಲಿಸ್ಟ್. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಮೊಟ್ಟ ಮೊದಲನೇ ಸಿನಿಮಾ ಒಂದು ಮಟೆಯ ಕತೆ. ಇದು 2012ರಲ್ಲಿ ತೆರೆಕಂಡಿತ್ತು. ಹಾಗೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಜನಾರ್ದನ ಎಂಬ ಒಂದು ಲೀಡ್ ರೋಲ್ ನ ಪ್ಲೇ ಮಾಡಿದ್ರು. ಹಾಗೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಎರಡನೇ ಸಿನಿಮಾ ಅಮ್ಮಚ್ಚಿ ಎಂಬ ನೆನಪು, ಇದು 2018ರಲ್ಲಿ ತೆರೆಕಂಡಿತ್ತು. ಹಾಗೆ ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ವೆಂಕಪಯ್ಯ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಳ್ತಾರೆ. ಆದ್ರೆ ಈ ಸಿನಿಮಾ ಫ್ಲಾಪ್ ಆಗಿತ್ತು. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಮೂರನೇ ಸಿನಿಮಾ ಮಹಿರಾ ಎಂಬ ಒಂದು ಸಿನಿಮಾ ಆಗಿದೆ. ಹಾಗೆ ಇದು 2019ರಲ್ಲಿ ತೆರೆಕಂಡಿತ್ತು. ಹಾಗೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಪ್ರತಾಪ್ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಸೆಮಿ ಹಿಟ್ ಲಿಸ್ಟ್ ಗೆ ಸೇರಿಕೊಳ್ಳುತ್ತದೆ. ರಾಜ್ಬಿ ಶೆಟ್ಟಿ ಅವರ ನಾಲ್ಕನೇ ಸಿನಿಮಾ ಗುಬಿ ಮೇಲೆ ಬ್ರಹ್ಮಾಸ್ತ್ರ. ಹಾಗೆ ಈ ಸಿನಿಮಾ 2019ರಲ್ಲಿ ತೆರೆಕಂಡಿತ್ತು. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ವೆಂಕಟಕೃಷ್ಣ ಗುಬ್ಬಿ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಆವರೇಜ್ ಆಗಿ ಹಿಟ್ ಆಗಿತ್ತು. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಐದನೇ ಸಿನಿಮಾ ಕಥಾ ಸಂಗಮ. ಹಾಗೆ ಇದು 2019ರಲ್ಲಿ ತೆರೆಕಂಡಿತ್ತು. ಆದ್ರೆ ಈ ಸಿನಿಮಾ ಫ್ಲಾಪ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಆರನೇ ಸಿನಿಮಾ ಮಾಯಾ ಬಜಾರ್ 2016, ಇದು 2020ರಲ್ಲಿ ತೆರೆಕಂಡಿದ್ದು. ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ಕುಬೇರ ಎಂಬ ಒಂದು ರೋಲ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗೆ ಈ ಸಿನಿಮಾ ಆವರೇಜ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಏಳನೇ ಸಿನಿಮಾ ಗರುಡ ಗಮನ ವೃಷಭ ವಾಹನ. ಈ ಸಿನಿಮಾ 2021ರಲ್ಲಿ ತೆರೆಕಂಡಿದ್ದು. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಶಿವ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದು. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಎಂಟನೇ ಸಿನಿಮಾ 777 ಚಾರ್ಲಿ, ಇದು 2022ರಲ್ಲಿ ತೆರೆಕಂಡಿದ್ದು. ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ಡಾಕ್ಟರ್ ಅಶ್ವಿನ್ ಕುಮಾರ್ ಎಂಬ ಒಂದು ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗೆ ಈ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ ಒಂಬತ್ತನೇ ಸಿನಿಮಾ ತುರ್ತು ನಿರ್ಗಮನ ಎಂಬ ಒಂದು ಸಿನಿಮಾ ಆಗಿದ್ದು. ಇದು 2022ರಲ್ಲಿ ತೆರೆಕಂಡಿದ್ದು. ಹಾಗೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಶಿವು ಎಂಬ ಒಂದು ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದ್ರೆ ಈ ಸಿನಿಮಾ ಫ್ಲಾಪ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ 10ನೇ ಸಿನಿಮಾ ಟೋಬಿ. ಈ ಸಿನಿಮಾ 2023ರಲ್ಲಿ ತೆರೆಕಂಡಿತ್ತು. ಹಾಗೆ ಈ ಸಿನಿಮಾ ಹಿಟ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ 11ನೇ ಸಿನಿಮಾ ಸ್ವಾತಿ ಮುತ್ತಿನ ಮಳೆಹನಿಯೇ. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಅಂಕಿತ್ ಎಂಬ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು. ಇದು 2023ರಲ್ಲಿ ತೆರೆಕಂಡಿತ್ತು. ಹಾಗೆ ಈ ಸಿನಿಮಾ ಆವರೇಜ್ ಪರ್ಫಾರ್ಮೆನ್ಸ್ ಅನ್ನು ನೀಡಿರುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ 12ನೇ ಸಿನಿಮಾ ಟರ್ಬೋ. ಈ ಸಿನಿಮಾವು ಒಂದು ಮಲಯಾಳಂ ಸಿನಿಮಾವಾಗಿದ್ದು. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ವೆಟ್ರಿವಲ್ ಷಣ್ಮುಗ ಸುಂದರಂ ಎಂಬ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು. ಹಾಗೆ ಈ ಸಿನಿಮಾ 2024ರಲ್ಲಿ ತೆರೆಕಂಡಿದ್ದು. ಈ ಸಿನಿಮಾ ಹಿಟ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ 13ನೇ ಪ್ರಾಜೆಕ್ಟ್ ಏಕಂ, ಇದು 2024ರಲ್ಲಿ ಬಿಡುಗಡೆಯಾಗಿದ್ದು. ಇದೊಂದು ವೆಬ್ ಸೀರೀಸ್ ಆಗಿರುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ 14ನೇ ಸಿನಿಮಾ ರೂಪಾಂತರ, ಇದು 2024ರಲ್ಲಿ ತೆರೆಕಂಡಿದ್ದು. ಇದು ಹಿಟ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ 15ನೇ ಸಿನಿಮಾ ಕೊಂಡಲ್, ಇದೊಂದು ಮಲಯಾಳಂ ಸಿನಿಮಾ ಆಗಿದ್ದು. ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ಡ್ಯಾನಿಯಲ್ ಎಂಬ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು. ಇದು 2024ರಲ್ಲಿ ತೆರೆಕಂಡಿತ್ತು. ಆದ್ರೆ ಈ ಸಿನಿಮಾ ಫ್ಲಾಪ್ ಆಗಿತ್ತು. ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರ 16ನೇ ಸಿನಿಮಾ ರುದಿರಂ, ಇದು 2024ರಲ್ಲಿ ತೆರೆಕಂಡಿದ್ದು. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಡಾಕ್ಟರ್ ಮ್ಯಾಥ್ಯೂ ರೋಸೆ ಎಂಬ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು. ಈ ಸಿನಿಮಾ ಆವರೇಜ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿರುತ್ತದೆ. ಹಾಗೆ ಈ ಸಿನಿಮಾ ಒಂದು ಮಲಯಾಳಂ ಸಿನಿಮಾವಾಗಿರುತ್ತದೆ. ಸ್ನೇಹಿತರೆ, ಇದಾಗಿತ್ತು ರಾಜ್ಬಿ ಶೆಟ್ಟಿ ಅವರ ಈವರೆಗಿನ ಬಿಡುಗಡೆಯಾಗಿರುವ ಸಿನಿಮಾಗಳಲ್ಲಿ. ಹಾಗೆ ರಾಜ್ಬಿ ಶೆಟ್ಟಿ ಅವರು ಇನ್ನು ಮುಂದಿನ ದಿನಗಳಲ್ಲಿ 45 ಹಾಗೂ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗಾದ್ರೆ ನಾವು ನಿಮಗೆ ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೂಪರ್ ಸಿನಿ ನ್ಯೂಸ್. ಧನ್ಯವಾದಗಳು.